ದೀರ್ಘಕಾಲದ ಬೆನ್ನು ನೋವು. ಇದು ಬರೀ ಒಂದು ನೋವಲ್ಲ ಅಲ್ವಾ? ಇದು ನಮ್ಮ ಜೊತೆಗೆ ಇರೋ, ನಮ್ಮ ಪ್ರತಿಯೊಂದು ಕೆಲ್ಸದಲ್ಲೂ ಅಡ್ಡಿಪಡಿಸೋ ಒಂಥರ ನಿರಂತರ ಸಂಗಾತಿ. ಇದೊಂದು ದೊಡ್ಡ ಹೊರೆಯ ಹಾಗೆ ಅನಿಸ್ಬೋದು, ಆದರೆ ಈ ಹೊರೆಯನ್ನ ಇಳಿಸೋಕೆ ಖಂಡಿತವಾಗಿಯೂ ದಾರಿಗಳಿವೆ. ಈ ಚರ್ಚೆಯಲ್ಲಿ ಈ ಸಮಸ್ಯೆಯ ಆಳಕ್ಕೆ ಹೋಗಿ ಅದರಿಂದ ಹೊರಬರೋಕೆ ಇರುವ ದೀರ್ಘಕಾಲೀನ ಪರಿಹಾರಗಳ ಬಗ್ಗೆ ಮಾತಾಡೋಣ. ಹಾಗಾದ್ರೆ ಕಾಡ್ತಿರುವ ಈ ನೋವು ನಿಜವಾಗ್ಲೂ ದೀರ್ಘಕಾಲದ್ದೇ ಅಂತ ಗುರ್ತಿಸೋದು ಹೇಗೆ? ಕೆಲವು ಪ್ರಶ್ನೆಗಳನ್ನ ನಮ್ಗೆ ನಾವೇ ಕೇಳ್ಕೊಳ್ಬೋದು. ಈ ನೋವು 3 ತಿಂಗಳಿಗಿಂತ ಹೆಚ್ಚು ಕಾಲದಿಂದ ಇದೆಯಾ? ಬಿಟ್ಟು ಬಿಟ್ಟು ಪದೇ ಪದೇ ವಾಪಸ್ ಬರ್ತಿದ್ಯಾ? ಹೆಚ್ಚಿನ ದಿನಗಳಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನೋವು ಶುರುವಾಗುತ್ತಾ? ಅಥವಾ ಈ ನೋವು ಮನಸ್ಥಿತಿ, ನಿದ್ದೆ ದಿನನಿತ್ಯದ ಕೆಲ್ಸಗಳ ಮೇಲೆ ಪರಿಣಾಮ ಬೀರ್ತಿದ್ಯಾ? ಈ ಪ್ರಶ್ನೆಗಳಿಗೆ ಉತ್ತರ ಹೌದು ಅಂತಾದ್ರೆ ಇದು ಬಹುಶಃ ಸಾಮಾನ್ಯ ಬೆನ್ನು ನೋವಿಗಿಂತ ಸ್ವಲ್ಪ ಗಂಭೀರವಾಗಿರ್ಬೋದು. ವೈದ್ಯಕೀಯ ಭಾಷೆಯಲ್ಲಿ ಹೇಳೋದಾದ್ರೆ ದೀರ್ಘಕಾಲದ ಬೆನ್ನು ನೋವು ಅಂದ್ರೆ ಮೊದಲು ಆದ ಗಾಯ ವಾಸಿಯಾದ ಮೇಲೂ 3 ತಿಂಗಳಿಗಿಂತ ಹೆಚ್ಚು ಕಾಲ ಉಳಿಯೋ ನೋವು. ನೋಡಿ, ಸ್ವಲ್ಪ ದಿನ ಇದ್ದು ಹೋಗೋ ನೋವು ನಮ್ಮ ದೇಹ ಕೊಡುವ ಒಂದು ವಾರ್ನಿಂಗ್ ಸಿಗ್ನಲ್ ಇದ್ದ ಹಾಗೆ. ಆದರೆ ದೀರ್ಘಕಾಲದ ನೋವು ಅದು ನಮ್ಮ ಜೀವನದ ಒಂದು ಭಾಗವೇ ಆಗ್ಬಿಡುತ್ತೆ. ಸರಿ, ಇವತ್ತಿನ ನಮ್ಮ ಈ ಪಯಣದಲ್ಲಿ ಏನೇನಿದೆ ಅಂತ ನೋಡೋಣ. ಮೊದಲಿಗೆ ಈ ನಿರಂತರ ನೋವಿನ ಸ್ವಭಾವವನ್ನು ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಬರೀ ಮಾತ್ರೆಗಳನ್ನು ಬಿಟ್ಟು ಬೇರೆ ಪರಿಹಾರಗಳ ಬಗ್ಗೆ ಮಾತಾಡೋಣ. ನಂತರ ನೋವಿನಿಂದ ಹೊರಬರೋಕೆ ಒಂದು ಸಮಗ್ರ ನೀಲನಕ್ಷೆಯನ್ನು ನೋಡೋಣ. ಈ ಚಿಕಿತ್ಸೆಯ ಹಿಂದಿರೋ ತಜ್ಞರ ತಂಡದ ಬಗ್ಗೆ ತಿಳಿದುಕೊಂಡು ಕೊನೆಗೆ ನೋವಿಲ್ಲದ ಜೀವನವನ್ನು ಮತ್ತೆ ಹೇಗೆ ಪಡೆಯೋದು ಅನ್ನೋದನ್ನ ಚರ್ಚಿಸೋಣ. ಮೊದಲನೇ ವಿಭಾಗಕ್ಕೆ ಬರೋಣ. ದೀರ್ಘಕಾಲದ ನೋವನ್ನ ನಿರಂತರ ಸಂಗಾತಿ ಅಂತ ಕರೆಯೋದ್ರಲ್ಲಿ ಒಂದು ಕಠೋರ ಸತ್ಯ ಅಡಗಿದೆ. ಇದು ಕೇವಲ ಶಾರೀರಿಕ ನೋವಾಗಿ ಉಳಿಯದೆ ಹೇಗೆ ನಮ್ಮ ಮನಸ್ಸಿನ ಮೇಲೂ ಪ್ರಭಾವ ಬೀರಿ ನಮ್ಮ ದಿನನಿತ್ಯದ ಆಯ್ಕೆಗಳನ್ನು ನಿಯಂತ್ರಿಸುತ್ತೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸಾಮಾನ್ಯವಾಗಿ ನೋವು ಬಂದಾಗ ನಾವೇನ್ ಮಾಡ್ತೀವಿ? ಒಂದು ಪೇನ್ ಕಿಲ್ಲರ್ ತಗೊಳ್ತೀವಲ್ವಾ? ಆದರೆ ದೀರ್ಘಕಾಲದ ನೋವಿಗೆ ಇದು ತಾತ್ಕಾಲಿಕ ಅಷ್ಟೇ. ಅದಕ್ಕಾಗಿಯೇ ನಮ್ಮ 2ನೇ ವಿಭಾಗದಲ್ಲಿ ಯಾಕೆ ನಾವು ಬರೀ ಮಾತ್ರೆಗಳ ಮೇಲೆ ಅವಲಂಬಿತರಾಗದೆ ದೀರ್ಘಕಾಲೀನ ಪರಿಹಾರಗಳ ಬಗ್ಗೆ ಯೋಚಿಸ್ಬೇಕು ಅನ್ನೋದನ್ನ ನೋಡೋಣ. ನೋವು ನಿವಾರಕಗಳು ಕೇವಲ ಉಪಕರಣಗಳು, ಅವು ಚಿಕಿತ್ಸೆಯಲ್ಲ. ಈ ಮಾತು ತುಂಬಾನೇ ಮುಖ್ಯ. ನೋಡಿ, ಮಾತ್ರೆಗಳು ನೋವನ್ನ ಮರೆಮಾಚಿ ದಿನದ ಕೆಲಸಗಳನ್ನ ಮಾಡಲು ಸಹಾಯ ಮಾಡಬಹುದು, ನಿಜ. ಆದ್ರೆ ಅವು ಸಮಸ್ಯೆಯ ಮೂಲವನ್ನೇನು ಸರಿಪಡಿಸುವುದಿಲ್ಲ. ನಿಜವಾದ ಪರಿಹಾರ ಸಿಗೋದು ಈ ಉಪಕರಣಗಳ ಜೊತೆಗೆ ಜೀವನ ಶೈಲಿಯಲ್ಲಿ ಸರಿಯಾದ ಬದಲಾವಣೆಗಳನ್ನ ಮಾಡಿದಾಗ ಮಾತ್ರ. ಹಾಗಾದ್ರೆ ಆ ನಿಜವಾದ ಪರಿಹಾರದ ನೀಲನಕ್ಷೆ ಯಾವುದು? ಬನ್ನಿ, ನಮ್ಮ 3ನೇ ವಿಭಾಗದಲ್ಲಿ ದೀರ್ಘಕಾಲದ ನೋವನ್ನು ನಿರ್ವಹಿಸಲು ಇರುವ ಒಂದು ಪರಿಣಾಮಕಾರಿ ಬಹುಮುಖಿ ವಿಧಾನವನ್ನು ಹಂತಹಂತವಾಗಿ ನೋಡೋಣ. ಮೊದಲನೇ ಆಧಾರಸ್ತಂಭ ಅಂದ್ರೆ ಫಸ್ಟ್ ಪಿಲ್ಲರ್, ಚಲನೆಯೇ ಔಷಧಿ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದಲ್ವಾ? ನೋವಿದ್ದಾಗ ಸುಮ್ಮನೆ ಇರಬೇಕು ಅಂತ ಅನ್ಸುತ್ತೆ. ಆದ್ರೆ ದೀರ್ಘಕಾಲದ ಬೆನ್ನು ನೋವಿಗೆ ವ್ಯಾಯಾಮ ಮತ್ತು ಚಲನೆ ಅತ್ಯಗತ್ಯ. ಹೀಗೆ ಯೋಚನೆ ಮಾಡಿ, ನಮ್ಮ ಬೆನ್ನುಮೂಳೆ ಒಂದು ಕಂಬ ಇದ್ದಾಗೆ. ಅದರ ಸುತ್ತ ಇರೋ ಸ್ನಾಯುಗಳು ಅದಕ್ಕೆ ಸಪೋರ್ಟ್ ತೊಡೋ ಹಗ್ಗಗಳಿದ್ದಂತೆ. ಆ ಸ್ನಾಯುಗಳು ಬಲವಾಗಿದ್ರೆ ಬೆನ್ನುಮೂಳೆಯ ಮೇಲಿನ ಒತ್ತಡ ತಾನಾಗಿಯೇ ಕಮ್ಮಿಯಾಗುತ್ತೆ. ಇದಕ್ಕಾಗಿಯೇ ವಾಕಿಂಗ್, ಈಜು, ಯೋಗದಂಥ ಚಟುವಟಿಕೆಗಳು ತುಂಬಾ ಸಹಾಯ ಮಾಡ್ತವೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರ ದೇಹಕ್ಕೆ ತಕ್ಕಂತೆ ರೂಪಿಸಿದ ಫಿಸಿಕಲ್ ಥೆರಪಿ ಪ್ಲಾನ್ ಇರ್ಬೇಕು. ಸರಿ, ನಮ್ಮ 2ನೇ ಆಧಾರಸ್ತಂಭ ನಾವು ಏನು ತಿನ್ನುತ್ತೇವೆಯೋ ಅದೇ ನಾವು ತಿನ್ನುವ ಆಹಾರಕ್ಕೂ ನಮ್ಮ ನೋವಿಗೂ, ಅದರಲ್ಲೂ ವಿಶೇಷವಾಗಿ ದೇಹದೊಳಗಿನ ಉರಿಯೂತಕ್ಕೂ ನೇರವಾದ ಸಂಬಂಧ ಇದೆ. ಕೆಲವು ಆಹಾರಗಳು ದೇಹದಲ್ಲಿ ಉರಿಯೂತವನ್ನು ಅಂದ್ರೆ ಇನ್ಫ್ಲಮೇಷನ್ ಅನ್ನ ಜಾಸ್ತಿ ಮಾಡಿದ್ರೆ, ಇನ್ನು ಕೆಲವು ಅದನ್ನ ಕಡಿಮೆ ಮಾಡುತ್ತವೆ. ಉದಾಹರಣೆಗೆ ಬಣ್ಣ ಬಣ್ಣದ ಹಣ್ಣು ತರಕಾರಿಗಳು, ಒಮೆಗಾ 3 ಇರುವ ಮೀನು, ಅರಿಶಿಣ, ಶುಂಠಿ ಇವೆಲ್ಲ ಉರಿಯೂತವನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡ್ತವೆ. ಅದೇ ರೀತಿ ಪ್ರಾಸೆಸ್ಡ್ ಫುಡ್, ಸಕ್ಕರೆ, ಕರಿದ ಪದಾರ್ಥಗಳು ಉರಿಯೂತವನ್ನ ಹೆಚ್ಚಿಸ್ತವೆ. ಹಾಗೆ ಸಾಕಷ್ಟು ನೀರು ಕುಡಿಯೋದು ಸಹ ನಮ್ಮ ಬೆನ್ನುಮೂಳೆಯ ಡಿಸ್ಕ್ಗಳ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ. ಈಗ 3ನೇ ಆಧಾರಸ್ತಂಭ, ಮನಸ್ಸು ಮತ್ತು ದೇಹದ ನಡುವಿನ ಸಂಪರ್ಕ. ನೋವು ಅನ್ನೋದು ಕೇವಲ ಶಾರೀರಿಕ ಅಲ್ಲ, ಅದು ಮಾನಸಿಕವೂ ಹೌದು. ಒತ್ತಡಕ್ಕೂ ನೋವಿಗೂ ಒಂದು ಮುರಿಯಲಾಗದ ಚಕ್ರವಿದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಒತ್ತಡ ಜಾಸ್ತಿಯಾದಾಗ ಸ್ನಾಯುಗಳು ಬಿಗಿಯಾಗ್ತವೆ. ಇದರಿಂದ ನೋವು ಹೆಚ್ಚಾಗತ್ತೆ. ನೋವು ಹೆಚ್ಚಾದಾಗ ಒತ್ತಡ ಇನ್ನೂ ಜಾಸ್ತಿಯಾಗತ್ತೆ. ಇದೊಂದು ವಿಷವರ್ತುಲ. ಈ ಚಕ್ರವನ್ನು ಮುರಿಯೋಕೆ ಮಸಾಜ್, ಅಕ್ಯುಪಂಕ್ಚರ್, ಧ್ಯಾನದಂತಹ ತಂತ್ರಗಳು ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಇವು ಕೇವಲ ದೇಹವನ್ನು ರಿಲ್ಯಾಕ್ಸ್ ಮಾಡೋದಷ್ಟೇ ಅಲ್ಲ, ನೋವನ್ನು ಗ್ರಹಿಸುವ ನಮ್ಮ ಮೆದುಳಿನ ರೀತಿನೇ ಬದಲಾಯಿಸೋಕೆ ಸಹಾಯ ಮಾಡುತ್ತವೆ. ಸರಿ, ಈಗ 4ನೇ ಆಧಾರಸ್ತಂಭ,
ಸುಧಾರಿತ ವೈದ್ಯಕೀಯ ಚಿಕಿತ್ಸೆಗಳು. ನಾವು ನೋಡಿದ ಎಲ್ಲಾ ಆರಂಭಿಕ ವಿಧಾನಗಳು ಸಾಕಾಗದೇ ಇದ್ದಾಗ ವೈದ್ಯರು ಮುಂದಿನ ಹಂತದ ಚಿಕಿತ್ಸೆಗಳ ಬಗ್ಗೆ ಯೋಚಿಸ್ತಾರೆ. ಈ ಸುಧಾರಿತ ಚಿಕಿತ್ಸೆಗಳನ್ನು ಕೂಡ ಹಂತಹಂತವಾಗಿಯೇ ಮಾಡ್ಲಾಗತ್ತೆ. ಮೊದಲನೇ ಹಂತದಲ್ಲಿ ಫಿಸಿಕಲ್ ಥೆರಪಿಗೆ ಸಹಾಯ ಆಗ್ಲಿ ಅಂತ ತಾತ್ಕಾಲಿಕವಾಗಿ ನೋವು ಕಡಿಮೆ ಮಾಡಲು ಸ್ಟೆರಾಯ್ಡ್ ಇಂಜೆಕ್ಷನ್ಗಳನ್ನು ಕೊಡಬಹುದು. ಎರಡನೇ ಹಂತದಲ್ಲಿ ನಿರ್ದಿಷ್ಟ ನರಗಳಿಂದ ಬರುವ ನೋವಿನ ಸಂಕೇತಗಳನ್ನೇ ತಡೆಯೋಕೆ ನರ್ವ್ ಬ್ಲಾಕ್ ಮಾಡಬಹುದು. ಮತ್ತು ಮೂರನೇ ಹಾಗೂ ಕೊನೆಯ ಆಯ್ಕೆಯಾಗಿ ಹರ್ನಿಯೇಟೆಡ್ ಡಿಸ್ಕ್ನಂತಹ ತುಂಬಾ ಗಂಭೀರ ಪ್ರಕರಣಗಳಲ್ಲಿ ಮಾತ್ರ ಶಸ್ತ್ರಚಿಕಿತ್ಸೆಯನ್ನ ಪರಿಗಣಿಸಲಾಗುತ್ತೆ. ಇಲ್ಲಿಯವರೆಗೆ ನಾವು ಪರಿಹಾರಗಳು ಏನು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಆದ್ರೆ ಅಷ್ಟೇ ಮುಖ್ಯವಾದ ಇನ್ನೊಂದು ಪ್ರಶ್ನೆ, ಈ ಪರಿಹಾರಗಳನ್ನ ಯಾರು ಕೊಡ್ತಾರೆ ಅನ್ನೋದು. ನಮ್ಮ 4ನೇ ವಿಭಾಗದಲ್ಲಿ ನಾವು ಇದ ಬಗ್ಗೆನೇ ಮಾತಾಡೋಣ. ಕರುಣೆಯ ಆರೈಕೆಯಲ್ಲಿ ತಜ್ಞರು. ಆಧುನಿಕ ಚಿಕಿತ್ಸೆ ಜೊತೆಗೆ ಕರುಣಾಮಯಿ ಆರೈಕೆ. ಇದು ಬರೀ ಒಂದು ಘೋಷವಾಕ್ಯ ಅಲ್ಲ, ಇದು ಚಿಕಿತ್ಸೆಯ ಒಂದು ತತ್ವ. ಯಾಕಂದ್ರೆ ಎಷ್ಟೇ ಆಧುನಿಕ ತಂತ್ರಜ್ಞಾನ ಇದ್ರೂ ರೋಗಿಯ ನೋವನ್ನ ಅರ್ಥ ಮಾಡುವ ಮನಸ್ಸು ಇಲ್ಲದಿದ್ರೆ ಆ ಚಿಕಿತ್ಸೆ ಅಪೂರ್ಣ. 30 ವರ್ಷಗಳಿಗಿಂತಲೂ ಹೆಚ್ಚಿನ ಪರಿಣತಿ. ಯೋಚನೆ ಮಾಡಿ, ಇಷ್ಟು ದೀರ್ಘವಾದ ಅನುಭವ, ಚಿಕಿತ್ಸಾ ವಿಧಾನಗಳಲ್ಲಿ ಎಂತಹ ಆಳವಾದ ಜ್ಞಾನ ಮತ್ತು ನಂಬಿಕೆಯನ್ನು ತಂದುಕೊಡುತ್ತೆ ಅಲ್ವಾ? ಇದು ರೋಗಿಗಳಿಗೆ ಸಿಗುವ ಆರೈಕೆಯ ಗುಣಮಟ್ಟದಲ್ಲಿ ಖಂಡಿತವಾಗಿಯೂ ಕಾಣಿಸುತ್ತೆ. ಈ ಸ್ಲೈಡ್ ಈ ಸಮಗ್ರ ಚಿಕಿತ್ಸಾ ವಿಧಾನವನ್ನ ತುಂಬಾ ಚೆನ್ನಾಗಿ ತೋರಿಸುತ್ತೆ. ಇಲ್ಲಿ ಕೇವಲ ಒಬ್ಬ ವೈದ್ಯರಿರೋದಿಲ್ಲ. ಮೂಳೆ ತಜ್ಞರು, ಹಿರಿಯ ಫಿಸಿಯೋಥೆರಪಿಸ್ಟ್, ಭಾವನಾತ್ಮಕ ಸ್ವಾಸ್ಥ್ಯ ತರಬೇತುದಾರರು ಮತ್ತು ನರಶಸ್ತ್ರಚಿಕಿತ್ಸಕರು ಇವರೆಲ್ಲರ ಒಂದು ಸಂಪೂರ್ಣ ತಂಡ ಒಟ್ಟಿಗೆ ಕಾರ್ಯ ಮಾಡುತ್ತೆ. ಇದು ನಾವು ಮಾತಾಡಿದ ಸಮಗ್ರ ವಿಧಾನಕ್ಕೆ ಒಂದು ಬಲವಾದ ಅಡಿಪಾಯ. ಸರಿ, ಈಗ ನಾವು ನಮ್ಮ ಕೊನೆಯ ವಿಭಾಗಕ್ಕೆ ಬಂದಿದ್ದೇವೆ. ನೋವಿನಿಂದ ನಿಮ್ಮ ಜೀವನವನ್ನು ಮರಳಿ ಪಡೆಯಿರಿ. ಇದು ಒಂದು ಉತ್ತಮ ಭವಿಷ್ಯದ ಕಡೆಗೆ ಮೊದಲ ಹೆಜ್ಜೆ ಇಡುವ ಬಗ್ಗೆ. ಈ ಇಡೀ ಚರ್ಚೆಯನ್ನು ಒಂದು ಪ್ರಮುಖ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವೇಳೆ ಈ ದೀರ್ಘಕಾಲದ ಬೆನ್ನುನೋವಿನ ಹೊರೆಯೇ ಇಲ್ಲದಿದ್ರೆ ಒಬ್ಬ ವ್ಯಕ್ತಿ ಏನನ್ನೆಲ್ಲ ಸಾಧಿಸಬಹುದು? ಈ ಪ್ರಶ್ನೆ ನಮ್ಮ ಗಮನವನ್ನು ಸಮಸ್ಯೆಯಿಂದ ನೋವು ಮುಕ್ತ ಜೀವನದ ಅಪಾರ ಸಾಧ್ಯತೆಗಳ ಕಡೆಗೆ ತಿರುಗಿಸುತ್ತೆ ಮತ್ತು ಸರಿಯಾದ ಸಮಗ್ರ ಚಿಕಿತ್ಸಾ ವಿಧಾನದೊಂದಿಗೆ ಆ ಸಾಧ್ಯತೆಗಳನ್ನ ನಿಜವಾಗಿಸೋದು ಖಂಡಿತ ಸಾಧ್ಯ.